13 ವರ್ಷ ಆಗಿತ್ತು. 13 ವರ್ಷದಿಂದ ಅವರು 1 ವರ್ಷ ಬೆಂಗಳೂರಲ್ಲಿ ಬಿಟ್ಟರು, ಇನ್ನೊಂದು ವರ್ಷ 6 ವರ್ಷಕ್ಕೆ ಮಕ್ಕಳಾಯಿತು ಅಂತ ಊರಿಗೆ ಕರ್ಕೊಂಡು ಹೊಂಟೋದ್ರು. ಅಲ್ಲಿ 8 ವರ್ಷದಿಂದ ಅಲ್ಲೇ ಇದ್ದರು. ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದರು ಇಬ್ಬರು ಜೀವನ ಮಾಡೋಕ್ಕೆ ಅಂತ ಅಷ್ಟೇ, ಇನ್ನೇನು. ಅವರು ಕೆಲ್ಸಕ್ಕೆ ಹೋಗಿ ಎಲ್ಲ 3-4 ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ರು. ಅವರು ಸೆಟ್ ಆಗಿಲ್ಲ, ಏನು ಮನೆ ಪ್ರಾಬ್ಲಮ್ಮು, ನನಗೆ ಹೋಗೋಕ್ಕಾಗಲ್ಲ ಅಂತಲೇ ಹೇಳ್ತಾ ಇದ್ರೆ ಅವನು ಕೆಲ್ಸಕ್ಕೆ ಹೋಗಲ್ಲ, ಏನು ದುಡ್ಡು ತಂದು ಹಾಕಲ್ಲ, ಸೆಕ್ಸಿ ಪ್ರಾಬ್ಲಮ್ಮು ಕಣಮ್ಮ, ನಾನು ಯಾರ ಕೈಲಿ ಹೇಳ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ನೈಟು 1 ಗಂಟೆ ಆದರೂ 2 ಗಂಟೆ ಆದರೂ ಹಿಂಸೆ ಕೊಡ್ತಾಯಿದ್ದ. ಕೆಲ್ಸಕ್ಕೆ ಹೋದ್ರೂ ಟಾರ್ಚರ್ ಕೊಡ್ತಾನೆ, ಫೋನ್ ಮಾಡಿ ಅಂತ ಹೇಳ್ತಾಯಿದ್ದೆ. ಅದು ಸೆಕ್ಸಿ ಬಗ್ಗೆನೇ ಜಾಸ್ತಿ ಕಣಮ್ಮ, ನಾನು ಯಾರ ಕೈಲಿ ಹೇಳ್ಕೊಳಕ್ಕಾಗ್ತಿಲ್ಲ, ಈ ಥರ ಟಾರ್ಚರ್ ಕೊಡ್ತಾನೆ. ಮೊಬೈಲಲ್ಲೆಲ್ಲ ತೋರಿಸಿ, ನೋಡು ಇದನ್ನು ಅರ್ಥ ಮಾಡ್ಕೊ, ಇದನ್ನು ನನಗೂ ಈ ಥರ ಹೇಳು ಮಾಡು ಅಂತ, ಹಂಗೆ ಅಂತ ಎಲ್ಲಾದರೂ ಹೇಳ್ತಾ ಇದ್ಲು ಸರ್. ಅದಕ್ಕೆ ಅವಳು ಕೆಲಸಕ್ಕೆ ಹೋಗಲಿ ಬಿಡು ಅಂತ ಹೋಗ್ತಾಯಿದ್ರು ಅವನ್ನ ಕೆಲಸದಲ್ಲೂ ಟಾರ್ಚರ್ ಕೊಡೋದು. ಫೋನ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾಯಿದ್ಲು. ಇವತ್ತು ಬೆಳಗ್ಗೆ 1 ವಾರದಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದ, ನನಗೆ ಇಷ್ಟ ಇಲ್ಲ, ಇರೋಕ್ಕಾಗಲ್ಲ ಅಂತ, ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಮೊನ್ನೆ ಎಲ್ಲ ಕರ್ಕೊಂಡು ಹೋಗಿ, ನೀನು 10 ಬಾ, ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಹುಡುಗರನ್ನ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ನೀನು 10 ಬಾ, ನಾನು ಬನ್ನಿ ಮೇಡಮ್, ನಮಗೆ ಕಾಸು ಕೊಡಿರಂತೆ, ಪರವಾಗಿಲ್ಲ ಬನ್ನಿ ಅಂತೆ. ಅವಳು ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ. ಫ್ಯಾಕ್ಟ್ರಿ ಹತ್ರ ಮುಂದೆನೂ ಹೋಗಿ, ನೀನು ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಇರಲ್ಲ ಅಂತ ಏನೋ ಮಾತಾಡಿದ್ದಾನೆ. ಏನು ಮಾಡೋಕ್ಕಾಗುತ್ತೆ ಬಿಡಮ್ಮ, ಅವನ ಕೈಲಿ ಏನು ಮಾಡಲ್ಲ ಅಂತ ಹೇಳಿದ್ಲು ಅವಳು. ಹೇಳಿದ್ಮೇಲೆ ಸರಿ ಬಿಡು ಆಯಿತು ಅಂದ್ಬಿಟ್ಟು ರಾತ್ರಿ ಬೆಳಗ್ಗೆ ಎಲ್ಲ ಫೋನ್ ಮಾಡಿ, ನಿನ್ನೆ ಆ ಗಾಡಿದು 4 ಕಂತು ಲೋನ್ ಇತ್ತು, ಅದನ್ನು 4 ಕಂತು ಲೋನ್ ಇತ್ತು, ಆ ಲೋನವ್ರಿಗೂ ಫೋನ್ ಮಾಡಿ ಹೇಳಿದ್ದಾನೆ, ಹಿಂಗೆ ಅದು ತಗೊಂಡೋಗಿ ಬಂದು ನೀವು ಇಲ್ಲೈತೆ ಅಡ್ರೆಸ್ ಹೇಳಿ ಕಳಿಸಿದ್ದಾನೆ. ಮನೆ ಚೇಂಜ್ ಮಾಡಿ ಬಂದಮೇಲೆ ಅವ್ರು ಹುಡುಕಿ ಸಾಕಾಗಿ ಸುಮ್ಮನೆ ಆಗಿದ್ದಾರೆ. ಆಮೇಲೆ ತಿರ್ಗಾ ನಮ್ಮ ತಮ್ಮಂಗೆ ಫೋನ್ ಮಾಡಿ ಡಿಸೈಡ್ ಮಾಡೋಣ, ಏನು ಹಿಂಗೆ ಹೇಳೋನೆ ಅಂತ ಅಂದಾಗ, ನೋಡೋಣ ಬಿಡು ಆ ಗಾಡಿದ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಲ್ಲ ಮಾತಾಡಿದ್ದಾರೆ. ಅವನೇನು ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಮಾಡಿದ್ದಾನೆ ಅಂತ ಹೇಳಿದ್ರು. ಆ ಮಗು ಕುತ್ತಿಗೆ ಹಿಡ್ಕೊಂಡಿತ್ತು ಅಪ್ಪನ ಅಂತ ಹೇಳ್ತು. ಅವ್ರ ಹತ್ರನೇ ಹೇಳಿದೆ, ಎಲ್ಲರ ಹತ್ರ ಪೊಲೀಸ್ ಸ್ಟೇಷನಲ್ಲಿ ಕುತ್ತಿಗೆ ಸಾಯಿಸ್ತದು, ಕೂಗಾಡೋಕ್ಕಿಲ್ವೇನಮ್ಮ ಅಂದರೆ ನಾನು TV ನೋಡ್ತಾ ಇದ್ದೆ ಅಂತ ಹೇಳಿದೆ. ಅದಾದಮೇಲೆ ಅವ್ನು ಸೀರೆ ತೊಗೊಂಡು ಸೂಸೈಡ್ ಮಾಡಿದ್ರು. ಇವ್ರನ್ನ ಮಾಡಿಬಿಟ್ಟು ಅವನ್ನ ಸೂಸೈಡ್ ಮಾಡಿರೋದು. ರುಕ್ಮಿಣಿ ಅಂತ. ಇಲ್ಲ ಕರ್ಕೊಂಡು ಹೋಗಿ 1 ವಾರದಿಂದನೂ ಕಂಪ್ಲೇಂಟ್ ಕೊಟ್ಟು ಅವ್ರ ಹತ್ರ ಮಹಿಳಾ ಸಂಘ ಟೋಲ್ಗೇಟ್ ಹತ್ರ ಇದೆಯಲ್ಲ, ಆ ಮಹಿಳಾ ಪೊಲೀಸು, ಅಲ್ಲಿಗೆ ಹೋಗಿ ಅವರೆಲ್ಲ ಹೇಳಿ ಕಳಿಸಿದ್ರು. ಬಿಲ್ಕುಲ್ ಬೇಡವೇ ಬೇಡ ಅಂದರು. 3 ದಿವಸ ಮುಂದೆ ಅವ್ರ ಅಪ್ಪ ಅಮ್ಮನೂ ಬಂದಿದ್ರು. ಅವ್ರ ಅಪ್ಪ ಅಮ್ಮ ಬಂದು ದೊಡ್ಡ ಮಗುನ ಆಗೋದೇ ಇಲ್ಲ ಇವ್ರದ್ದು ಡಿಸೈಡ್ ಮಾಡೋಕ್ಕೆ, ನಾನು ಇರೋದೇ ಇಲ್ಲ ಅಂತ ಬಿಲ್ಕುಲ್ ಅಂತ ಹೇಳಿದ್ರು. ನನಗೆ ಅನುಭವಿಸ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಅವ್ರೇನು ಮಾಡಿದ್ರು, ನಮ್ಮ ದೊಡ್ಡ ಮಗು ನಾವು ಸಾಕತ್ತೀವಿ, ಚಿಕ್ಕ ಮಕ್ಕಳು ನೀವು ಸಾಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋದ್ರು. ಹೋದ್ಮೇಲೆ 3 ದಿವಸ ಆದಮೇಲೆ ಹೋಗಿ ನೆನ್ನೆ ಟಾರ್ಚರ್ ಕೊಟ್ಟಿದ್ದಾನೆ. ಸಪ್ರೇಟ್ ಅಂದರೆ ಇನ್ನೊಂದು ವಾರದಿಂದ ಮನೆಗೆ ಬರಲಿಲ್ಲ. ನಮ್ಮ ತಾಯಿ ತೀರ್ಮಾನ ಮಾಡೋಕ್ಕೆ ಅಂತ ಕರ್ಕೊಂಬಂದಾಗ ನಮ್ಮ ಅಮ್ಮ ಬಂದು ಹೇಳಿದ್ರು, ಬಿಡೋಕ್ಕಾಗಲ್ಲ ಅಂತಿದ್ದಾಳೆ, ಇಲ್ಲ ನಾನು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರು. ಸ್ವಂತ ಅಂದರೆ ಚಿಕ್ಕಮ್ಮನ ಮಗ ಆಗಬೇಕು ಅಂತ ಹೇಳಿದ್ರು. ಸೋದ್ರ ಸಂಬಂಧ ಅಂತ ಮದುವೆ ಮಾಡಿದ್ರು.